ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಶಿಡ್ಲಘಟ್ಟದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಸದಾ ಶಾಂತಿ ಮತ್ತು ಸಹಬಾಳ್ವೆ ಇದೆ. ಈ ಮೌಲ್ಯಗಳನ್ನು ಮುಂದುವರಿಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು. ಶ್ರೀರಾಮ ಶೋಭಾಯಾತ್ರೆ ದಿನ ವಾಹನ ದಟ್ಟಣೆ ತಪ್ಪಿಸಲು ನಗರದಲ್ಲಿ ನಿರ್ದಿಷ್ಟ ಮಾರ್ಗದಲ್ಲಿ ಸಂಚಾರ ನಿರ್ಬಂಧ ಜಾರಿಗೊಳ್ಳಲಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆ ಒದಗಿಸಲಾಗುವುದು ಎಂದರು. ಸಭೆಯಲ್ಲಿ ವಿವಿಧ ಧರ್ಮಗಳ ಮುಖಂಡರು ಶೋಭಾಯಾತ್ರೆ ಶಾಂತಿಯುತವಾಗಿ ನಡೆಸಲು ತಮ್ಮ ಸಂಪೂರ್ಣ ಸಹಕಾರವಿದೆ ಎಂಬ ಭರವಸೆ ನೀಡಿದರು. ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಎಲ್ಲರೂ ಕಾನೂನು ಪಾಲಿಸಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತೆ ಮನವಿ ಮಾಡಲಾಯಿತು. ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಕಳೆಯಬಾರದು ಅನ್ನೋ ವಿಚಾರಗಳು ತಾವೆಲ್ಲ ಹೇಳಿದ್ವಿ. ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಸಾಮರಸ್ಯ ಭಾವೈಕ್ಯತೆ ಯಾವಾಗಿರ್ತದೋ ಅದು ದೇಶ ಮತ್ತು ರಾಜ್ಯ ನಾವಿರ್ತಕ್ಕಂಥ ವಾತಾವರಣ ಪರಿಸರ ಬಹಳ ಸುಭದ್ರವಾಗಿರ್ತದೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಏನಿವತ್ತು 25ನೇ ತಾರೀಕು ಭಾನುವಾರ ದಿವಸ ಶೋಭಾಯಾತ್ರೆ ಕಾರ್ಯಕ್ರಮಗಳು ತಾವೆಲ್ಲ ಏನೇನು ಹೇಳಿದರೆ ಅದೆಲ್ಲ ನಾನು ಇನ್ನು ಮತ್ತೆ ತಿಳ್ಕೊತೀನಿ. ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಾದ್ಯಂತ ಎಲ್ಲ ನಮ್ಮ ಭಾರತದ ಪ್ರಜೆಗಳು ನಾವು ತಾಲೂಕಿನಾದ್ಯಂತ ಶಿಡ್ಲಘಟ್ಟ ತಾಲೂಕಿನೆಲ್ಲ ಪ್ರಜೆಗಳು ವ್ಯಾಪಾರ ವ್ಯವಹಾರಗಳೆಲ್ಲ ಮಾಡ್ಕೊಳ್ತೀವಿ. ಪ್ರತಿಯೊಂದು ನಿಮ್ಮಲ್ಲಿ ವ್ಯವಹಾರಗಳಿರ್ತವೆ. ಅದೇ ಥರ ವ್ಯವಹಾರ ಮಾಡ್ಕೊಂಡು ಹೋಗಿ ಪೊಲೀಸರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ಏನು ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡ್ಕೊತೀರಿ ಅದನ್ನು ನೀಟಾಗಿ, ಯಾಕಂದರೆ ಈ ರೋಡು ಡಬಲ್ ರೋಡ್ ಆಗುತ್ತೆ. ರಿಬ್ ರೋಡ್ ಇರೋದು ಈ ನಡುವೆ ರೋಡ್ ಚೆನ್ನಾಗಾಗಿದೆ. ಜನ ವೆಹಿಕಲ್ ನಾವು ಹೋದ ವರ್ಷ ಏನು ಮಾಡಿದ ಅದೇ ಸರ್ ಕರ್ಕೊಂಡು. ಇನ್ನು ಈ ಶಾಂತಿ ಸಭೆಯಲ್ಲಿ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸೇರಿದಂತೆ ವಿವಿಧ ಧರ್ಮದ ಮುಖಂಡರಾದ ಸೀಕಲ್ ಆನಂದಗೌಡ, ಸುರೇಂದ್ರಗೌಡ, ನಗರಸಭೆ ಸದಸ್ಯ ಅಫ್ಸರ್ ಪಾಷಾ, ರಘು, ನಾರಾಯಣಸ್ವಾಮಿ, ಮಕ್ಸೂದ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.